ಶ್ರೀ ಮೋಹನ್ ಶೆಟ್ಟಿ ಕನ್ವೆನರ್ ಗೋವಾ ಬಿಜೆಪಿ ಕರ್ನಾಟಕ ಸೇಲ್ ಅವರು ಮನದಾಳದ ಮಾತನ್ನು ಹೇಳಿದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ದೇಶದ ಪ್ರಜಾಪ್ರಭುತ್ವದ ಪರ್ವವಾಗಿದೆ, ಹಬ್ಬವಾಗಿದೆ. ಹೀಗಿರುವಾಗ ನಾಳೆ ನಾವು ನೀವೆಲ್ಲರೂ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆ ಹಬ್ಬದ ತಯಾರಿ ಮಾಡಿಕೊಳ್ಳೋಣ. ಮತಗಟ್ಟೆಗೆ ಎಲ್ಲರೂ ತಪ್ಪದೆ ಮತದಾನ ಮಾಡಿ. ದೇಶದ ಹಿತಕ್ಕಾಗಿ ನಿಮ್ಮ ಮತ, ದೇಶಕ್ಕಾಗಿ ನಿಮ್ಮ ಮತ. ಎಲ್ಲರೂ ತಪ್ಪದೆ ಮತದಾನ ಮಾಡಿ. ಎಲ್ಲರನ್ನೂ ತಪ್ಪದೆ ಮತದಾನ ಮಾಡುವಂತೆ ಮನವಿ ಮಾಡಿ. ಶ್ರೀ ಮೋಹನ್ ಶೆಟ್ಟಿ ಕನ್ವೆನರ್ ಗೋವಾ ಬಿಜೆಪಿ ಕರ್ನಾಟಕ ಸೇಲ್ ಅವರು ಹೇಳಿದರು. ನಮಸ್ಕಾರ ಎಲ್ಲ ನನ್ನ ಭಾರತದ ಪ್ರಜೆಗಳ ಹತ್ರ, ಸ್ಪೆಷಲಿ ನನ್ನ ಗೋವಾದ ಜನತೆ ಹತ್ರ ನಾನು ಕೇಳ್ಕೊಳ್ತೇನೆ ಇದ್ದೇನೆ. ಒಂದು ಸತ್ಯವಾದ ಮಾತು, ನಿಜವಾದ ಮಾತು, ನಂಬಬೇಕಾದ ಮಾತು, ನಿಜವಾಗ್ಲೂ ಆಗುವಂತ ಹೋಗುವಂತ ಮಾತು. ನಾವು ಮಾಡಿದ ಆಸ್ತಿಗಳು, ದುಡ್ಡಿರ್ಬೋದು, ಮನೆ ಇರ್ಬೋದು, ಹೊಲ ಗದ್ದೆ ಇರ್ಬೋದು, ಚಿನ್ನ ಬೆಳ್ಳಿ ಇರ್ಬೋದು, ಕ್ಯಾಶ್ ಇರ್ಬೋದು, ಇದೆಲ್ಲ ನಮ್ಮದೇ ಆಗಿ ಉಳಿಬೇಕಂತ ಹೇಳಿದ್ರೆ ನಾವು ನಮ್ಮ ದೇಶವನ್ನು ಸರಿಯಾಗಿ ನೋಡಿಕೊಳ್ಳುವರಂತ ಕೈಯಲ್ಲಿ ಕೊಡಬೇಕು. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ಎಲ್ಲ ನಾವು ಮಾಡಿದ್ದು ಸುಟ್ಟು ಭಸ್ಮ ಆಗ್ತದೆ. ಇದಕ್ಕೊಂದು ನಾನು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ನಾವು ಉಕ್ರೇನ್ ಮತ್ತೆ ರಷ್ಯಾದ ಯುದ್ಧವನ್ನು ನೋಡಿದ್ದೇವೆ. ಉಕ್ರೇನ್ನಲ್ಲಿದ್ದಂಥ 20 ಲಕ್ಷ ಜನ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಶರಣಾದರು. ಬೇರೆ ದೇಶದವರು ಅವರಿಗೆ ಶರಣಾಗಲಿಕ್ಕೆ ಕೊಟ್ಟರು. ಆದರೆ ನಮ್ಗೆ ಯಾರು ಕೊಡ್ತಾರೆ? ಪಾಕಿಸ್ತಾನನ, ಬಾಂಗ್ಲಾದೇಶನ, ಚೈನಾನ, ಕೆಳಗೆ ಬಂದರೆ ಹಿಂದೂ ಮಹಾಸಾಗರನ, ಅರಬ್ಬಿ ಸಮುದ್ರನ, ಯಾರಿಲ್ಲ. ನಾವು ಎಲ್ಲೋದ್ರೂ ಸಾಯಲೇಬೇಕು. ಆದ್ರಿಂದ ಈ ಬಟಾಟೆ, ನೀರುಳ್ಳಿ, ಬೆಳ್ಳುಳ್ಳಿ, ಪೆಟ್ರೋಲ್, ಗ್ಯಾಸ್ ಅಂತೇಳಿ ಒಬ್ಬೆ ಹೊಡಿತಾ ಇನ್ಯಾರಿಗೂ ಓಟ್ ಕೊಡ್ಲಿಕ್ಕೆ ಹೋಗಬೇಡಿ. ಓಟು ನಮ್ಮ ನಿಜವಾದ ಲೀಡರ್ ಆದಂತ, ನಮ್ಮ ದೇಶವನ್ನು ಕಾಪಾಡುವಂತ, ನಮ್ಮ ಭಾರತದ ಜನತೆಯ ಗೌರವವನ್ನು ಹೆಚ್ಚಿಸುವಂತ ಅಂತವರಿಗೆ ನಿಮ್ಮ ಮತವನ್ನು ಕೊಡಿ. ಇನ್ನೊಂದು ಹೇಳಿದ್ರೆ, ನಿಮಗೆ ಗೊತ್ತಿರಬಹುದು, ಅಪೋಸಿಟ್ ಪಾರ್ಟಿಯವರು ಹೊಸದೊಂದು ಸ್ಕೀಮ್ ತಂದಿದ್ದಾರೆ. ಕರ್ನಾಟಕದಲ್ಲಿ 5 ಸ್ಕೀಮ್ ಸಾಕಾಗಲಿಲ್ಲ ಅಂತೇಳಿ ಹೊಸದೊಂದು ಸ್ಕೀಮ್ ತಂದಿದ್ದಾರೆ. ನಾವು ಮಾಡಿದಂಥ ಆಸ್ತಿಯಲ್ಲಿ 55% ಬೇರೆಯವರಿಗೆ ಕೊಡುವುದಂತ. ಅದರಿಂದ ಇನ್ನು ಮೇಲೆ ಆಸ್ತಿ ಮಾಡಲಿಕ್ಕೆ ನಿಮಗೆ ರೈಟ್ ಇಲ್ಲ. ಎಲ್ಲಾದರೂ ನೀವು ಅಪ್ಪಿತಪ್ಪಿ ಅವರಿಗೆ ಓಟ್ ಕೊಟ್ಟು ಅವರು ವಿನ್ ಆಗಿ ಬಂದರೆ, ನಿಮ್ಮ ಹತ್ರ 1 ಲಕ್ಷ ಇದ್ದರೆ 45,000 ಮಾತ್ರ ನಿಮ್ಮದು, 55,000 ಬೇರೆಯವ್ರಿಗಾಗ್ತದೆ. ನಿಮ್ಮ ಹತ್ರ 2 ಮನೆ ಇದ್ದರೆ 1 ಮನೆ ಮಾತ್ರ ನಿಮ್ಮದು, ಇನ್ನೊಂದು ಮನೆ ಬೇರೆಯವರಿಗಾಗ್ತದೆ. ಏನೇ ಇರಲಿ, ನಿಮ್ಮ 55% ತೆಗೆದು ಬೇರೆಯವರಿಗೆ ಕೊಡ್ತಾರೆ. ನಿಮಗೆ 45% ಮಾತ್ರ. ಆದ್ದರಿಂದ 7ನೇ ತಾರೀಕಿಗೆ ಏನು ಓಟ್ ಆಗ್ತದೆ, ಓಟ್ ಮಾಡುವಾಗ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಓಟ್ ಮಾಡಿ.